ಮೊದಲಿಗೆ ಬಿಡದಿಯ ಭೂ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ಯಾವ ರೀತಿಯಾಗಿ ಅಂತಂದ್ರೆ ಬಿಡದಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಇಟ್ಕೊಂಡಿರುವಂತ ಈ ಟೌನ್ಶಿಪ್ಗೆನೆ ಕೈ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನಿರ್ಧಾರಕ್ಕೆ ಸಂಪುಟದ ಸದಸ್ಯರಿಂದಲೇ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇಷ್ಟು ದಿನ ರೈತರು ವಿರೋಧಿಸ್ತಾ ಇದ್ರು, ಅವರೊಟ್ಟಿಗೆ ವಿಪಕ್ಷದ ನಾಯಕರು ನಿಂತಿದ್ರು. ಈಗ ಸರ್ಕಾರದರು ಡಿ.ಕೆ. ಸಂಪುಟದಲ್ಲಿರುವಂತಹ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಬಳಿಕ ಈಗ ಪ್ರಿಯಾಂಕ್ ಖರ್ಗೆ ಅವರ ಸರದಿ. ರೈತರ ವಿರೋಧ ಕಟ್ಕೊಂಡು ಯೋಜನೆ ಮಾಡೋದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯ. ಜಾರಕಿಹೊಳಿ ಬೆನ್ನಲ್ಲೇ ಇದೀಗ ಖರ್ಗೆ ಸ್ಫೋಟಕ ಹೇಳಿಕೆ ಕೊಡ್ತಾ ಇದ್ದಾರೆ. ಟೌನ್ಶಿಪ್ ಪ್ರಾಜೆಕ್ಟ್ ಶಿಫ್ಟ್ ಮಾಡುವ ಬಗ್ಗೆ ಖರ್ಗೆ ಸುಳಿವನ್ನ ಕೊಟ್ಟಂತಿದೆ ಅವರ ಸ್ಟೇಟ್ಮೆಂಟ್ನಲ್ಲಿ. ದಬ್ಬಾಳಿಕೆ ಮಾಡಿ ಜಮೀನು ತೆಗೆದುಕೊಳ್ಳೋದಕ್ಕಂತೂ ಆಗೋದಿಲ್ಲ. ಜಮೀನು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂತಂದ್ರೆ ಬೇರೆ ಕಡೆ ಮಾಡಲೇಬೇಕಾಗುತ್ತೆ. ರೈತರಿಗೆ ಇಷ್ಟ ಅಲ್ಲ ಅಂತಂತಂದ್ರೆ ಬೇರೆ ಕಡೆ ಮಾಡಬೇಕಾಗುತ್ತೆ. ಈ ಯೋಜನೆಗಳು ಅಭಿವೃದ್ಧಿ ಹೆಸರಲ್ಲಿ ಗೊಂದಲ ಸೃಷ್ಟಿ ಮಾಡಿಬಿಟ್ರೆ ಅಭಿವೃದ್ಧಿ ಹೆಂಗಾಗುತ್ತೆ? ಆಗೋದಿಲ್ಲ. ರೈತರು ಜಮೀನು ಕಸಿತಾ ಇಲ್ಲ, ನಾವು ಇಷ್ಟ ಇದ್ರೆ ಕೊಡ್ಲಿ, ಇಷ್ಟ ಇಲ್ಲ ಅಂತಂದ್ರೆ ಕೊಡೋದು ಬೇಡ, ಫೋರ್ಸ್ ಇಲ್ಲ, ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಆಯ್ತು ಅನ್ನೋ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಇತ್ತು. ಏನಂದ್ರು ಕೇಳಿಸ್ಕೊಳ್ಳಿ. ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ, ನಮ್ಮ ಪಾಲಿಸಿನೇ ಇದೆ. ಆದ್ರೆ ನಾವು ಬಿಯಾಂಡ್ ಬೆಂಗಳೂರು ಹೋಗ್ಬೇಕಲ್ವಾ, ನಮ್ಮ ಪಾಲಿಸಿನೇ ಇದೆ. ಆದ್ರೆ ಯಾರ್ದು ರೈತರ ಜಮೀನ್ ಇರ್ಬೋದು, ಬೇರೆಯವ್ರ ಜಮೀನ್ ಇರ್ಬೋದು, ನಾವು ಒತ್ತುವರಿ ಮಾಡೋದ್ಕಿಂತ ಮುಂಚೆ ಅವರ ಕಾನೂನು ಪ್ರಕಾರ ಅವ್ರ ಪರ್ಮಿಷನ್ ತಗೋಬೇಕು. ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಆಸ್ ಪರ್ ಲಾ ಅಲ್ವಾ. ನಾವು ಹೋಗಿ ದಬ್ಬಾಳಿಕೆ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಟೌನ್ಶಿಪ್ ಬೇರೆ ಕಡೆ ಮಾಡ್ಲೇಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಈಗ ನಮ್ಮೂರಿನಲ್ಲಿ ನಮ್ಗೆ ಇಂಡಸ್ಟ್ರಿ ಬೇಡ, ನಮ್ಗೆ ಟೌನ್ಶಿಪ್ ಬೇಡ ಅಂದ್ರೆ ಬೇರೆ ಊರಿಗೆ ಹೋಗ್ಲೇಬೇಕಾಗ್ತದೆ. ದೇರ್ ಇಸ್ ನೋ ಅದರ್ ಚಾಯ್ಸ್. ಇಲ್ಲ, ಈಗ ಫಸ್ಟ್ ಆಫ್ ಆಲ್ ಈಗ ನಾವು ಎಲ್ಲಿ ನೋಟಿಫೈ ಮಾಡ್ತೀವಿ ಅಥವಾ ಎಲ್ಲಿ ನಾವು ಕೇಳ್ತೀವಿ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ. ಬಸವರಾಜ್, ಜಾರಕಿಹೊಳಿ ಅವರಾಯ್ತು, ಇದೀಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಇದು. ಹಾಗಾದ್ರೆ ಸರ್ಕಾರದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆಯಾ? ಈ ಪ್ರಾಜೆಕ್ಟ್ ಅನ್ನ ಬಿಡದಿಯಲ್ಲಿ ಕೈ ಬಿಡೋ ವಿಚಾರ ಅಥವಾ ಬೇರೆ ಕಡೆ ಬೇರೆ ಜಾಗದಲ್ಲಿ ಮಾಡಿದ್ರಾಯ್ತು ಅನ್ನೋ ವಿಚಾರಕ್ಕೆ ಏನಾದ್ರು ಡಿಸ್ಕಸ್ ಆಗಿದೆಯಾ ಸರ್ಕಾರದ ಮಟ್ಟದಲ್ಲಿ? ಶರತ್, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ತೀವ್ರವಾಗಿ ವಿರೋಧ ಕೂಡ ಆಗ್ತಾ ಇದೆ. ಅಲ್ಲಿ ಆ ಭಾಗದ ರೈತರು ಭೂಮಿಯನ್ನ ಕೊಡ್ಲಿಕ್ಕೆ ಬಹಳಷ್ಟು ಹಿಂದೇಟು ಕೂಡ ಆಗ್ತಾ ಇದ್ದಾರೆ. ಇಡೀ ಕುಟುಂಬದೊಂದಿಗೆ ಕೂಡ ಹೋರಾಟಕ್ಕೆ ಇಳಿಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿರೋಧವನ್ನ ಎಲ್ಲೋ ಒಂದ್ ಕಡೆ ಇದು ಸರ್ಕಾರಕ್ಕೂ ಕೂಡ ಒಂದ್ ಕಡೆ ಡ್ಯಾಮೇಜ್ ಆಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೆ ಮುಂದೆ ಕೂಡ ಚುನಾವಣೆಗಳಿಗೆ ಎಫೆಕ್ಟ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹುದೊಡ್ಡ ಚರ್ಚೆ ಕೂಡ ಗ್ರಾಸ ಆಗ್ತಾ ಇದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಒಂದು ಬಹುದೊಡ್ಡ ಕನಸಿನ ಒಂದು ಈ ಯೋಜನೆ, ಈ ಒಂದು ಯೋಜನೆಯನ್ನ ಜಾರಿ ಮಾಡಲೇಬೇಕು, ಅನುಷ್ಠಾನ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹಠವನ್ನ ತೊಟ್ಟಂತೆ ಕಾಣ್ತಾ ಇದೆ. ಆದ್ರೆ ಅದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು. ಚರ್ಚೆ ಆಗಿದ್ದು ಸರ್ಕಾರಕ್ಕೆ ಏನಾದ್ರೂ ಒಂದು ಹೊರೆ ಆಗುವಂತ ನಿಟ್ಟಿನಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಒತ್ತಡ ಆಗುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧ ಆಗಿದೆ. ಹಾಗಾಗಿ ಮುಂದೆ ಇದು ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಎಫೆಕ್ಟ್ ಆಗುವಂತ ರೀತಿಯಲ್ಲಿ ಇದ್ರೆ ಇದನ್ನ ಕೈ ಬಿಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ತೀವ್ರ ವಿರೋಧ ನಡುವೆ ಕೂಡ ಈ ಯೋಜನೆ ಜಾರಿ ಮಾಡಿದ್ರೆ ಎಲ್ಲ ಒಂದ್ ಕಡೆ ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರಬಹುದು. ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಪರಿಣಾಮ ಬೀರುವಂತಹ ನಿಟ್ಟಿನಲ್ಲಿ ಆದ್ರೆ ಇದನ್ನ ಕೈ ಬಿಡೋದು ಒಳಿತು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿದ್ರು. ಅದರ ಜೊತೆಗೆ ಇದೀಗ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಸಿಡ್ಲಘಟ್ಟ ಒಂದು ಟೆಕ್ ಪಾರ್ಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈಗ ತೀವ್ರವಾಗಿ ವಿರೋಧ ವ್ಯಕ್ತವಾದಂತಹ ಸಂದರ್ಭದಲ್ಲಿ ನಾವೇನೋ ರೈತರನ್ನ ಒಕ್ಕಲೆಬ್ಬಿಸಿ ಅಲ್ಲಿ ಟೌನ್ಶಿಪ್ ಮಾಡೋದಾದ್ರೆ ಬೇಡ, ಅವ್ರನ್ನ ಮನವೊಲಿಸಿ ನಾವು ಒಂದು ಟೌನ್ಶಿಪ್ ಅನ್ನ ಮಾಡ್ತೀವಿ ಅಥವಾ ಒಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡಬೇಕಾದ್ರೂ ಅಲ್ಲಿ ಭೂಮಿಯನ್ನು ಕೊಡುವಂತವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡೇ ನಾವು ಮುಂದುವರಿತೇವೆ. ಒಂದು ವೇಳೆ ಏನಾದ್ರೂ ಅಲ್ಲಿ ತೀವ್ರವಾಗಿ ವಿರೋಧನ ವ್ಯಕ್ತಪಡಿಸಿದ್ರೆ ನಾವು ಆ ಟೌನ್ಶಿಪ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದು ಅನಿವಾರ್ಯ. ಯಾಕಂತಂದ್ರೆ ಈಗ ಬೆಂಗಳೂರಿಗೆ ಬಂದಿರತಕ್ಕಂಥ ಟೌನ್ಶಿಪ್ ಯೋಜನೆಯನ್ನ ಇಲ್ಲಿ ವಿರೋಧ ವ್ಯಕ್ತಪಡಿಸಿದ್ರೆ ಮತ್ತೊಂದು ಜಿಲ್ಲೆಗೆ ಹೋಗ್ತಕ್ಕಂಥದ್ದು ಅನಿವಾರ್ಯ. ಯಾಕಂದ್ರೆ ಟೌನ್ಶಿಪ್ ಆಗ್ಲೇಬೇಕು. ಹಳ್ಳಿಗಳಿಂದ ಪಟ್ಟಣಗಳಿಂದ ಜನರು ಬರ್ತಾ ಇದ್ದಾರೆ, ನಗರದತ್ತ ಒತ್ತಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂದು ಟೌನ್ಶಿಪ್ ಮಾಡಬೇಕು, ಅಲ್ಲಿ ಟೆಕ್ ಪಾರ್ಕ್ ನಿರ್ಮಾಣ ಮಾಡಬೇಕಂದ್ರೆ ಭೂಮಿಯನ್ನ ವಶಪಡಿಸಿಕೊಳ್ಬೇಕು, ಡೆವಲಪ್ಮೆಂಟ್ ಆಗಬೇಕಾದ್ರೆ ಭೂಮಿಯನ್ನ ತೆಗೆದುಕೊಳ್ಬೇಕು. ಆದ್ರೆ ಜನರು ವಿರೋಧ ವ್ಯಕ್ತಪಡಿಸಿದ್ರೆ, ರೈತರು ವಿರೋಧ ವ್ಯಕ್ತಪಡಿಸಿದ್ರೆ ಆ ಯೋಜನೆ ಕೈ ಬಿಡಬೇಕಾಗುತ್ತೆ. ಅಥವಾ ಎಲ್ಲಿ ಆ ಭಾಗದಲ್ಲಿ ವಿರೋಧ ವ್ಯಕ್ತವಾಗುತ್ತೆ ಅದರಿಂದ ಬೇರೆ ಕಡೆ ಕೂಡ ಸ್ಥಳಾಂತರ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಅನ್ನುವಂತ ಮಾತನ್ನ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಆದ್ರೆ ಬಿಡದಿ ಟೌನ್ಶಿಪ್ ಯೋಜನೆ ಅನ್ನುವಂಥದ್ದು ಉಲ್ಲೇಖ ಕೂಡ ಮಾಡಲಿ. ಆದ್ರೆ ಟೌನ್ಶಿಪ್ ಯೋಜನೆ
ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ಸಿಡ್ಲಘಟ್ಟ ಯೋಜನೆ ಟೆಕ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿದ್ದಾರೆ. ಆದ್ರೆ ಸಹಜವಾಗಿಯೂ ಕೂಡ ಶರತ್ ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ತೀವ್ರ ವಿರೋಧ ಕೂಡ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೂಡ ಇದು ಬಹಳಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಲವು ಹಿರಿಯ ಸಚಿವರು ಸಹಿತ ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೈ ಹಾಕಿದ್ರೆ ಎಲ್ಲೋ ಒಂದ್ ಕಡೆ ತೀವ್ರ ವಿರೋಧ ವ್ಯಕ್ತವಾದ ಸಂದರ್ಭದಲ್ಲಿ ಮುಂದೆ ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ಬಹುದು, ಚುನಾವಣೆಗೆ ಕೂಡ ಎಫೆಕ್ಟ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದ ಅಡಿಯಲ್ಲಿ ಇದನ್ನ ಅಳಿದು ತೂಗಿ ಮುಂದೆ ಯೋಜನೆಯನ್ನ ಮಾಡಬೇಕಾ ಬೇಡ ಅನ್ನುವಂತ ಚರ್ಚೆ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಬರುವಂತ ಕ್ಯಾಬಿನೆಟ್ ನಲ್ಲಿ ಕೂಡ ಇದು ಸಮಗ್ರವಾಗಿ ಚರ್ಚೆ ನಡೆಸುವಂತ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇದ್ದಾವೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.